ಧರ್ಮಸ್ಥಳ ಕೋಟ್ಯಂತರ ಭಕ್ತರ ಧಾರ್ಮಿಕ ನಂಬಿಕೆ. ಧರ್ಮಸ್ಥಳ ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಜಾಗ. ಧರ್ಮಸ್ಥಳ ಪ್ರತಿನಿತ್ಯ ಸುಮಾರು 1,00,000 ಭಕ್ತರು ಹೋಗುವ ಪುಣ್ಯಕ್ಷೇತ್ರ. ಧರ್ಮಸ್ಥಳ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಜನ ಇದೇ ಪುಣ್ಯಕ್ಷೇತ್ರದ ವಿರುದ್ಧ ಮಾತನಾಡ್ತಾನೆ ಇರ್ತಾರೆ. ವೀರೇಂದ್ರ ಹೆಗ್ಗಡೆಯವರು ಇಲ್ಲಿನ ಧರ್ಮಾಧಿಕಾರಿ. ಲಕ್ಷ ಭಕ್ತರು ಪ್ರತಿನಿತ್ಯ ಭೇಟಿ ಕೊಡೋ ಈ ಕ್ಷೇತ್ರದ ದೇವರು ಮಂಜುನಾಥ, ದೈವ ಅಣ್ಣಪ್ಪ. ಆದರೆ ಇಡೀ ಕ್ಷೇತ್ರದ ಉಸ್ತುವಾರಿ ಹೊತ್ತಿರುವ ವೀರೇಂದ್ರ ಹೆಗ್ಗಡೆಯವರು ಜೈನರು. ಹೆಗ್ಗಡೆ ಅವರ ಕುಟುಂಬ ಇವತ್ತಿಗೂ ಆಚರಿಸ್ತಾ ಇರೋದು ಜೈನ ಧರ್ಮವನ್ನೇ. ಆದರೆ ಮನೆಯಿಂದ ಹೊರಗೆ ಬಂದರೆ ಅಪ್ಪಟ ಹಿಂದೂ ಆಗುತ್ತಾರೆ. ಅದನ್ನು ಭಕ್ತರು ಸಾಮರಸ್ಯ ಎಂದು ಕರೆದರೆ, ಸೌಜನ್ಯ ಕೇಸಿನಲ್ಲಿ ಹೆಗ್ಗಡೆ ಅವರ ವಿರುದ್ಧ ಕೆಂಡ ಕಾರುತ್ತಿರುವವರು ದೌರ್ಜನ್ಯ ಅಂತಾರೆ. ಇಂತಹ ಧರ್ಮಾಧಿಕಾರಿ ಹೆಗ್ಗಡೆಯವರು ತಮ್ಮ ಹಾಗೂ ತಮ್ಮ ಕುಟುಂಬದ ವಿರುದ್ಧ ಇಷ್ಟೆಲ್ಲ ನಡೀತಾ ಇದ್ರೂ ಮೌನವಾಗಿರೋದು ಯಾಕೆ? ಇಷ್ಟಕ್ಕೂ ಈ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದವರೇಕೆ ಸೈಲೆಂಟ್ ಆಗಿದ್ದಾರೆ? ಏಕೆ ಅವರು ಎಲ್ಲಿಯೂ ಮಾತನಾಡಲ್ಲ? ಎಲ್ಲೋ ಒಮ್ಮೆ ವೀರೇಂದ್ರ ಹೆಗ್ಗಡೆಯವರೇ ಮಾಧ್ಯಮಗಳಿಗೆ ಮಾತನಾಡಿದ್ದು ಬಿಟ್ಟರೆ ಹೆಗ್ಗಡೆಯವರ ಇಡೀ ಕುಟುಂಬ ಗಪ್ಚುಪ್ಪಾಗಿಯೇ ಇದೆ. ಯಾಕೆ ಅನ್ನೋ ಪ್ರಶ್ನೆ ಸಹಜ. ಅದು ಅರ್ಥವಾಗಬೇಕು ಎಂದರೆ ಒಂದು ವಿಡಿಯೋ ನೋಡಬೇಕು. ಆದರೆ ಆ ವಿಡಿಯೋವನ್ನು ನಾವು ಹಾಕೋಕ್ಕೆ ಆಗಲ್ಲ, ಕಾಪಿರೈಟ್ ಬರುತ್ತೆ. ಏನೆಂದರೆ ಈ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ತಪ್ಪು ಮಾಡ್ತಿರೋರಿಗೆ ಶಿಕ್ಷೆಯಾಗಲಿ ಮಂಜುನಾಥ, ನೀನೇ ನೋಡ್ಕೋ ಅನ್ನುವ ಆಣೆ ಪ್ರಮಾಣ ನಡೆಯುತ್ತೆ. ಆದರೆ ಪ್ರಮಾಣ ಮಾಡುವ ಹೊತ್ತಿಗೆ ಸೌಜನ್ಯ ತಾಯಿ ಹಿಂದೆ ಸರಿದು ಬಿಡುತ್ತಾರೆ. ಅದು ಮಂಜುನಾಥನ ಭಯವ ಅಥವಾ ಅದು ಆಕಸ್ಮಿಕವಾಗಿ ನಡೆದದ್ದ ಗೊತ್ತಿಲ್ಲ. ಎಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ದುರ್ಮರಣ ಆಗಿರುತ್ತದೆ. ಆ ದುರ್ಮರಣಕ್ಕೂ ನಮ್ಮ ಮೂವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಾನೂನು ಹಾಗೂ ನ್ಯಾಯಾಂಗದಲ್ಲಿ ಸಾಬೀತಾಗಿರುತ್ತದೆ. ಆದರೂ ನಮ್ಮ ಮೇಲೆ ವಿನಾಕಾರಣ ಅಪಪ್ರಚಾರ ಮಾಡಿಕೊಂಡಿದ್ದಾರೆ ಕೆಲವರು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ನಾವು ತಪ್ಪು ಮಾಡಲಿಲ್ಲ. ತಪ್ಪು ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಹೆಗ್ಗಡೆಯವರ ಕುಟುಂಬದ ಮೌನಕ್ಕೆ ಕಾರಣವೇ ಇಂತಹ ನಂಬಿಕೆ. ಹೆಗ್ಗಡೆಯವರ ಕುಟುಂಬ ಯಾವ ಆರೋಪಗಳು ಇಲ್ಲದೇ ಇದ್ದಾಗಲೂ ಸೈಲೆಂಟ್ ಆಗಿಯೇ ಇದ್ದರು, ವಿವಾದಗಳು ಬಂದಾಗಲೂ ಸೈಲೆಂಟ್ ಆಗಿಯೇ ಇದ್ದಾರೆ. ವ್ಯತ್ಯಾಸ ಇಲ್ಲ ಅಂತಾರೆ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರು. ಇನ್ನು ಧರ್ಮಸ್ಥಳದಲ್ಲಿ ಸಾವಿರಾರು ಜನರಿಗೆ ಅನ್ನದಾಸೋಹ ಇರುತ್ತೆ. ಮಂಜುನಾಥನ ಹೆಸರಿನಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ. ಕೇವಲ ಉಡುಪಿ ಮಂಗಳೂರಿನಲ್ಲಷ್ಟೇ ಅಲ್ಲ, ಹಾಸನ, ಧಾರವಾಡ, ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಶಿಕ್ಷಣ ಸಂಸ್ಥೆಗಳಿವೆ. ಪ್ರಕೃತಿ ಚಿಕಿತ್ಸೆಯೂ ಸೇರಿದಂತೆ ಸಂಚಾರಿ ಆಸ್ಪತ್ರೆಗಳು ಇವೆ. ಸಂಚಾರಿ ಆಸ್ಪತ್ರೆಗಳು ಊರೂರಿಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡ್ತವೆ, ಉಚಿತವಾಗಿ ಔಷಧಿ ಕೊಡ್ತವೆ. ಸುಸಜ್ಜಿತ ಆಧುನಿಕ ಆಸ್ಪತ್ರೆಗಳು ಇವೆ. ಇನ್ನು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಬಡವರಿಗೆ ಸಾಲ ಕೊಡುವ ವ್ಯವಸ್ಥೆಯೂ ಇದೆ. ಸಾಮೂಹಿಕ ವಿವಾಹಗಳು ನಡೆಯುತ್ತವೆ. ಎಲ್ಲದಕ್ಕೂ ದೊಡ್ಡ ಶಕ್ತಿಯೇ ಭಕ್ತರು ನೀಡುವ ಕಾಣಿಕೆ. ಸೌಜನ್ಯ ಕೇಸಿನಲ್ಲಿ ಅಪರಾಧಿಯನ್ನ ಬೇಟೆಯಾಡಿ ಶಿಕ್ಷೆ ಕೊಡಿಸಿ ಅನ್ನೋದಕ್ಕಿಂತ ಹೆಗ್ಗಡೆ ಕುಟುಂಬದಿಂದ ಧರ್ಮಸ್ಥಳವನ್ನು ಕಿತ್ತುಕೋಬೇಕು ಅನ್ನೋ ಉದ್ದೇಶವೇ ಎದ್ದು ಕಾಣ್ತಿದೆ ಅನ್ನೋದು ಭಕ್ತರ ಮಾತು. ಸೌಜನ್ಯ ಕೇಸಿನಲ್ಲಿ ಆರೋಪ ಕೇಳಿ ಬಂದಾಗಲೆಲ್ಲ ಭಕ್ತರು ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾನೆ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾನೆ ಅನ್ನೋ ಮಾತುಗಳಲ್ಲಿಯೇ ಹೆಗ್ಗಡೆ ಕುಟುಂಬದ ಮೌನದ ಉತ್ತರವಿದೆ. ಅಂದರೆ ಯಾರು ಎಷ್ಟೇ ಅವಮಾನ ಮಾಡಿದರೂ, ಎಷ್ಟೇ ಅಟ್ಯಾಕ್ ಮಾಡಿದರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನೂ ಆಗಿಲ್ಲ. ಭಕ್ತಿ ಕಡಿಮೆ ಆಗಿಲ್ಲ, ಕ್ಷೇತ್ರದ ಮಹಿಮೆಯು ಕ್ಷೀಣಿಸಿಲ್ಲ. ಬರುವ ಭಕ್ತರ ಸಂಖ್ಯೆ ಕಡಿಮೆಯಾಗಿಲ್ಲ, ಬದಲಿಗೆ ಹೆಚ್ಚಾಗುತ್ತಲೇ ಇದೆ. ಇನ್ನೊಂದು ಕಾನೂನಿನ ಪ್ರಕಾರ, ಸಾಕ್ಷಿ ಮತ್ತು ಸಾಕ್ಷ್ಯಗಳ ಪ್ರಕಾರ ವೀರೇಂದ್ರ ಹೆಗ್ಗಡೆಯವರ ತಮ್ಮನ ಮಗ ಖುಲಾಸೆಯಾಗಿ ಆಗಿದೆ. ಸೌಜನ್ಯ ಕೇಸ್ ನಡೆದಾಗ ಧರ್ಮಸ್ಥಳ ಬಿಡಿ, ಭಾರತದಲ್ಲೇ ನಿಶ್ಚಲ್ ಜೈನ್ ಅಥವಾ ನಿಶ್ಚಲ್ ಧರ್ಮಸ್ಥಳ ಇರಲಿಲ್ಲ. ಅಮೆರಿಕದ ನ್ಯೂಯಾರ್ಕಿನಲ್ಲಿ ಓದುತ್ತಿದ್ದ ಹುಡುಗ ಧರ್ಮಸ್ಥಳಕ್ಕೆ ಬಂದು ಸೌಜನ್ಯಳ ಅತ್ಯಾಚಾರ ಮಾಡಿ ಅಮೆರಿಕಕ್ಕೆ ಎಸ್ಕೇಪ್ ಆದ ಅನ್ನೋ ಕಥೆಯನ್ನು ಯಾರೂ ಒಪ್ಪೋಕ್ಕೆ ತಯಾರಿಲ್ಲ. ಸೌಜನ್ಯ ಕೇಸಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು, ಸರಿ. ಅಪರಾಧಿ ಸಿಕ್ಕಬೇಕು, ಸರಿ. ಅವನಿಗೆ ಕಾನೂನಿನಲ್ಲಿ ಯಾವ ಶಿಕ್ಷೆ ಅತ್ಯಂತ ದೊಡ್ಡದೋ ಆ ಶಿಕ್ಷೆಯೇ ಆಗಬೇಕು, ಸರಿ. ಆದರೆ ಅದನ್ನು ಮಾಡಬೇಕಿರೋದು ಹೆಗ್ಗಡೆಯವರಲ್ಲ, ಭಾರತ ದೇಶದ ಕಾನೂನು. ತನಿಖೆ ಮಾಡಬೇಕಿರೋದು ಪೊಲೀಸರು. ಆದರೆ
ಧರ್ಮಸ್ಥಳದ ವಿರುದ್ಧ ಇಂತಹ ಹೋರಾಟಗಳು ನಡೆಯುತ್ತಿರುವುದು ಹೊಸದೇನಲ್ಲ. ಇದು ಕೇವಲ ಸೌಜನ್ಯ ಪ್ರಕರಣದಲ್ಲಿ ಶುರುವಾಗಿದ್ದೂ ಅಲ್ಲ. ಮಂಜುನಾಥನ ಮೇಲಾಣೆ ಎನ್ನುವ ಪದಕ್ಕೆ ಧರ್ಮಸ್ಥಳದಲ್ಲಿ ದೊಡ್ಡ ಅರ್ಥ ಇದೆ. ಆ ನಂಬಿಕೆ ಶಾಶ್ವತವಾಗಿ ಇರುವವರೆಗೆ ಹೆಗ್ಗಡೆಯವರು ಮಾತನಾಡಲ್ಲ.